ರೆಸಾರ್ಟಿಂದ ಚೆಕ್ಔಟ್ ಆಗ್ತಾ ಇದ್ದೀನಿ ನಾನು. ಇನ್ನು ಹಂಪಿಯಲ್ಲಿ ಇನ್ನೂ ಒಂದೇ ಒಂದು ಬ್ಯಾಲೆನ್ಸ್ ಇದೆ. ಅಲ್ಲೇ ಆಂಜನೇಯ ಬಂದ್ಬಿಟ್ಟು ಬೆಳೆದಿದ್ದಂತೆ, ಅಲ್ಲೇ ಹುಟ್ಟಿದಂತೆ ಆಂಜನೇಯ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಲೆಫ್ಟ್ ಸೈಡು ರೈಟ್ ಸೈಡ್ ಎಲ್ಲ ಐಟಮ್ಸ್ ಇಟ್ಟಿದ್ದಾರೆ ತೊಗೊಳಕ್ಕೆ. ಅಲ್ಲಿ ನೋಡಿ ಎಲ್ಲಿದೆ ದೇವಸ್ಥಾನ ಮೇಲೆ. ಕೋತಿಗಳೆಲ್ಲ ಜಾಸ್ತಿ ಇದೆ ಗುರು, ಮೊಬೈಲಲ್ಲಿ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ ಭಯ ಸ್ವಲ್ಪ. ಎಲ್ಲ ಕಡೆ ನೋಡಿ ಜೈ ಶ್ರೀರಾಮ್ ಅಂತ ಬರ್ದವ್ರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು, ಇವತ್ತು ಬೇರೆ ಸ್ಯಾಟರ್ಡೆ ಬೇರೆ. ಸ್ವಲ್ಪ ಮೇಲೆ ಹತ್ಕೊಂಡ್ಬಂದೆ ನಾನು. ಇಲ್ಲಿ ನೋಡಿ ಹಂಗೆ ತಿರುಗಿಸ್ತೀನಿ ಕ್ಯಾಮ್ರಾನ. ಸ್ವಲ್ಪ ಕೇವ್ ಥರ ಇದೆ ನೋಡಿ, ಗುಹೆ ಥರ. ಇಲ್ಲಿ ಸ್ವಲ್ಪ ಬೆಂಡ್ ಆಗ್ಬಿಟ್ಟು ನಾವು ಮೇಲೆ ಹತ್ಬೇಕು. ಇವಾಗ ಮೇಲೆ ರೀಚ್ ಆದ್ವಿ ಗುರು. ಹಿಂಗೆ ಬಂದ್ವಿ ಗುರು ನಾವಿವಾಗ. ಅಲ್ಲಿ ನೋಡ್ಬೋದು ಹಂಗೆ ಫುಲ್ ವ್ಯೂ ಎಲ್ಲ ನೋಡಿ ಬಾಂಬ್ ಆಗಿದೆ. ಇಲ್ಲಿಂದ ಫುಲ್ ಗ್ರೀನರಿ, ಮತ್ತೆ ಅಲ್ಲಿ ನದಿ ಓಡ್ತಾ ಇರೋದು ನೀವು ಅಬ್ಸರ್ವ್ ಮಾಡ್ಬೋದು. ಚೆನ್ನಾಗಿದೆ ಅದು ಇಲ್ಲಿಂದ ನೋಡಕ್ಕೆ. ಇವತ್ತು ಬೇರೆ ಸ್ಯಾಟರ್ಡೆ ಬೇರೆ, ಅದಕ್ಕೆ ತುಂಬಾ ಜನ ಅವ್ರೆ. ನೋಡ್ಬೋದು ಎಷ್ಟು ಜನ ಅವ್ರೆ ಅಂತ. ಅದಕ್ಕೆ ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಕ್ಯೂ. ಹಂಗೆ ನೋಡಿ ನಾನು ರೈಟ್ ಸೈಡ್ ತಿರುಗಿಸ್ತೀನಿ ಕ್ಯಾಮ್ರಾನ. ನಾವ್ ಎಲ್ಲಿಂದ ಬಂದ್ವಿ ಅಂತ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಎಷ್ಟು ಕೆಳಗಿಂದ ಮೇಲೆ ಬಂದಿದೀವಿ ನೋಡಿ ನಾವು. ಅಲ್ಲಿ ಕಾರ್ಸ್ ಎಲ್ಲ ಪಾರ್ಕ್ ಮಾಡಿರೋದು ನೋಡ್ಬೋದು. ಅಲ್ಲಿ ನೋಡಿ ವಿಡಿಯೋ ಕಾಲಿಂಗ್ ನಾಟ್ ಅಲೌಡ್ ಮತ್ತೆ ಫೋಟೋಗ್ರಫಿ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ನಾನು ಇನ್ನೂ ಒಳಗಡೆ ಹೋಗಿಲ್ಲ, ಸ್ವಲ್ಪ ಆಚೆ ಇದ್ದೀನಿ. ದೇವ್ರ ದರ್ಶನ ಮಾಡಕ್ ಸ್ವಲ್ಪ ಒಳಗೆ ಹೋಗ್ಬೇಕು. ಇದು ಬಂದ್ಬಿಟ್ಟು ಪ್ರಸಾದ ಕೌಂಟರು. ಸೊ ಓನ್ಲಿ ಕ್ಯಾಶ್ ಎಕ್ಸೆಪ್ಟಬಲ್ ಅಂತ ಹಾಕಿದ್ದಾರೆ. ಲಾಡು ತಗೊಬೋದು ಇಲ್ಲಿ ನೀವು. 50 ರೂಪೀಸ್ಗೆ 2 ಲಾಡು ಕೊಡ್ತಾರೆ. ಇಲ್ಲಿನ ಪ್ರಕಾರ ಇದು ಬಂದ್ಬಿಟ್ಟು ವಾನರ ಸಾಮ್ರಾಜ್ಯ. ಸೊ ಇಲ್ಲೇ ಆಂಜನೇಯ ಬೆಳೆದಿದ್ದು. ಇಲ್ಲಿ ನೋಡ್ಬೋದು ನೀವು ಕಲ್ಲೆಲ್ಲ ಒಂದ್ರ ಮೇಲೆ ಒಂದು ಜೋಡಿಸಿರಂಗೆ ಕಾಣುತ್ತೆ. ಯಾಕಂದ್ರೆ ಇಲ್ಲಿನ ಪ್ರಕಾರ ವಾನರ ಆ ಕಾಲದಲ್ಲಿ ಇದ್ರಲ್ಲ ಕೋತಿಗಳೆಲ್ಲ, ಅವರೆಲ್ಲ ಆಟ ಆಡಿರೋ ಜಾಗ ಅಂತೆ ಇದು. ಸೊ ಅದಕ್ಕೆ ಒಂದ್ರ ಮೇಲೆ ಒಂದು ಕಲ್ಲು ಜೋಡಿಸಿರಂಗೆ ಕಾಣುತ್ತೆ ನಿಮ್ಗೆ. ರಾಮ ಬಂದ್ಬಿಟ್ಟು ಅಯೋಧ್ಯೆ ಅಂತ ಬರ್ತಿದ್ದಂಗೆ ಇಲ್ಲೇ ಆಂಜನೇಯನ ನೋಡಿದ್ದು. ಸೊ ಇಲ್ಲಿಂದಾನೆ ಅವರು ಶ್ರೀಲಂಕಾಗೆ ಹೋಗಿದ್ದು. ಇವಾಗ ಬಂದ್ಬಿಟ್ಟು ಬೆಟ್ಟನ ಇಳಿತಾ ಇದೀವಿ ನಾವು. ತುಂಬಾ ಜನ ಇದಾರೆ ಗುರು, ಯಾಕಂದ್ರೆ ಲೇಟ್ ಆಗ್ತಾ ಆಗ್ತಾ ಜನ ಜಾಸ್ತಿ ಆಗ್ತವ್ರೆ. ಫೋಟೋ ತಗೊಂಡ್ವಿ ಇವಾಗ. ಎಷ್ಟು ಕೋತಿಗಳೈತೆ ಇಲ್ಲಿ ಅಂತ, ಅದಕ್ಕೆ ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಭಯ. ಇವಾಗ ಕೆಳಗಡೆ ಇಳಿದೆ ನಾನು. ಮೋಸ್ಟ್ಲಿ ಸೌಂಡ್ಗೆ ಕೇಳಿಸಲ್ಲ ನಿಮಗೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾರ್ ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ನೆಕ್ಸ್ಟ್ ಬಾದಾಮಿಗೆ ಹೋಗ್ತಾ ಇದೀವಿ ನಾವು. ಸ್ಟೇ ಟ್ಯೂನ್ ಗೈಸ್. ಕಾರ್ ಪಾರ್ಕಿಂಗ್ ಅಂತ ಝೂಮ್ ಮಾಡ್ತಾ ಇದೀನಿ ನೋಡಿ ಇವಾಗ ಎಷ್ಟು ಮೇಲೆ ಇದೆ ಅಂತ.